ಫ್ರೆಂಡ್ಸ್, ಬುಧವಾರ ಗುರು ಪೂರ್ಣಿಮಾ ಇದೆ. ಸೊ ಹಾಗಾಗಿ ನಮ್ಮ ಮನೆ ಕಡೆಯಿಂದನೂ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಾಳೆ ಗುರು ಪೂರ್ಣಿಮಾ ಅಂದರೆ ಇವತ್ತು ಎಲ್ಲ ಹೋಗಿ ನೋಡ್ಕೊಂಡು ಬರೋಣ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಬನ್ನಿ, ತಡ ಮಾಡಿದೆ. ಇವಾಗ ರಾತ್ರಿ 9:30 ಆಗಿದೆ. ಸೊ ನಮ್ಮ ಮನೆಯವರು ನನಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಬಾ ವಿಡಿಯೋ ಮಾಡ್ಕೋತೀಯಂತೆ ಅಂತ ಹೇಳಿ. ಸೊ ಇವಾಗ ನೈಟ್ ವಿಡಿಯೋ ಮಾಡಿಕೊಂಡು ನಾಳೆ ಬೆಳಗ್ಗೆ ಹೆಂಗೆ ಪೂಜೆ ಮಾಡ್ತಾರೆ ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ಲು ಮಳೆ ಬಂದಿದೆ. ಸೊ ಈ ವರ್ಷ ಮಳೆ ತುಂಬ ಕಡಿಮೆ ಇದೆ, ಆದರೆ ಮಳೆ ಬಂದಷ್ಟು ಒಳ್ಳೆಯದು. ಇನ್ನು ನಮ್ಮ ಮನೆ ಹತ್ರನೇ ಸಾಯಿಬಾಬಾ ದೇವಸ್ಥಾನ ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಶ್ರೀ ಶಿರಡಿ ಸಾಯಿಬಾಬಾರವರ 10ನೇ ವರ್ಷದ ಗುರು ಪೂರ್ಣಿಮಾ ಸರ್ವ ಭಕ್ತಾದಿಗಳು ಸುಸ್ವಾಗತ, ಕೇಶವನಗರ. ಸೊ ನಮ್ಮ ಮನೆಯವರು ಕರ್ಕೊಂಡು ಬಂದಿದ್ದಾರೆ ದೇವಸ್ಥಾನದೆಲ್ಲ ವಿಡಿಯೋ ಮಾಡ್ಕೊ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರೀ. ಸೊ ಲಾಸ್ಟ್ ಇಯರ್ ನೆನಪಿದೆನಾ ನಿಮಗೆ, ನಾವು ಕೆಲಸದಿಂದ ಬಂದಾಗ ಇದೇ ಬ್ಯಾನರ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ. ಸೊ ನೋಡಿ, ಬೆಳಗ್ಗೆಗಂತೂ ಇನ್ನೂ ಚೆನ್ನಾಗಿ ದೇವಸ್ಥಾನದ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್. ನಮ್ಮ ಗುರುಗಳು ಸಾಯಿಬಾಬಾ. ಇಷ್ಟೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ. ಇದು ದೇವಸ್ಥಾನ ಫ್ರೆಂಡ್ಸ್. ನಾಳೆ ಬೆಳಗ್ಗೆಗೆ ಮತ್ತೆ ಬಂದು ಹೇಗೆಲ್ಲ ಮಾಡಿದ್ದಾರೆ ಅಂತ ಕೇಳಿ ತೋರಿಸ್ತೀನಿ. ಸೊ ಲೈಟಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ, ಸೂಪರ್ ಅಲ್ವೇನ್ರಿ? ಸಖತ್ತಾಗಿ ಮಾಡಿದ್ದಾರೆ ಗುರು ಪೂರ್ಣಿಮಾ ಸ್ಪೆಷಲ್ ಆಗಿ. ಎಷ್ಟು ನಿಶಬ್ದವಾಗಿದೆ ಅಲ್ಲ, ಫುಲ್ ನೈಟ್ ಬಂದಿದ್ದೀವಿ ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳಿ ಬಂದ್ವಿ. ಸೊ ಈ ಥರ ದೇವಸ್ಥಾನದ ಮುಂದೆ ಚೇರ್ ಎಲ್ಲ ಅಂದರೆ ಚೆನ್ನಾಗಿದೆ, ಕುತ್ಕೊಳ್ಳೋಕೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅದರಲ್ಲೆಲ್ಲ ಕುತ್ಕೋಬೋದು, ಚೆನ್ನಾಗಿದೆ. ನನಗೆ ಹತ್ತಿರ, ತುಂಬ ಹತ್ತಿರ ನಮ್ಮ ಮನೆಯಿಂದ ಅಂತ ದೇವಸ್ಥಾನ. ಫುಲ್ ನಿಶಬ್ದ, ಇದೊಂಥರ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಫುಲ್ ಸೈಲೆಂಟ್. ಮಳೆ ಬಂದು ತಂಪು ತಂಪು ಬೇರೆ ಆಗ್ಬಿಟ್ಟಿದೆ. ಫುಲ್ ವಾತಾವರಣ ಸಖತ್ತಾಗಿದೆ ಫ್ರೆಂಡ್ಸ್. ಫಸ್ಟ್ ಎಲ್ಲ ವಾಕ್ ಎಲ್ಲ ಹೋಗ್ತಾ ಇದ್ವಿ, ಬಟ್ ಇವಾಗ ಬಿಟ್ಬಿಟ್ಟಿದ್ದೀವಿ. ಸೊ ಮತ್ತೆ ಆ ರೂಟೀನ್ ಸ್ಟಾರ್ಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ಗುರು ಪೂರ್ಣಿಮೆ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಸೊ ಇವಾಗ ಬೆಳಗ್ಗೆ ಬೇಗ ತಲೆ ಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಬೇಗ ಸ್ನಾನ ಮಾಡಿಕೊಂಡು ಪೂಜೆನ ರೆಡಿ ಆಗಿದೆ. ಸೊ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು. ಸೊ ಇವತ್ತು ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು. ನೋಡಿ, ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಸಾಯಿಬಾಬಾಗೆ ಯೆಲ್ಲೋ ಅಂದರೆ ಫೇವ್ರೆಟ್ಟು. ನಮ್ಮ ಮನೆ ಹತ್ರನೇ, ತುಂಬ ಹತ್ರನೇ ಇದೆ ದೇವಸ್ಥಾನ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ಫ್ರೆಂಡ್ಸ್. ಇವತ್ತು ಸ್ನಾನ ಮಾಡುವಾಗ ಒಂದು ಚುಟುಕಿ ಅರಿಶಿನ ಹಾಕಬೇಕು. ಸೊ ಇದು ಪಾಸಿಟಿವ್ ವೈಬ್ ಕೊಡುತ್ತೆ. ಹಾಗಾಗಿ ಸೊ ನಮ್ಮ ಮನೆಯವರು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬರೋಣ ಬಾ ಅಂತ ಹೇಳಿದ್ರು. ಸರಿ, ಸ್ಲಿಪ್ಪರೇನು ಹಾಕೋಬೇಡ, ಹಾಗೆ ಹೋಗ್ಬಿಡೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ಫ್ರೆಂಡ್ಸ್. ಹೂವು ಕೊಟ್ಟು ಬಿಸ್ಕೆಟ್ ಅಲ್ಲ.
ಇನ್ನು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಹೋಗಬೇಕು ಅಂತಲೇ ಬಂದೆ. ಎಲ್ಲಿ ರಶ್ ಇರುತ್ತೋ, ತುಂಬ ಜನ ಬಂದುಬಿಟ್ಟಿರ್ತಾರೆ. ಲಾಸ್ಟ್ ಇಯರ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ಬೇಗ ಬೇಗನೆ ಬಂದ್ವಿ ಈ ಸರ್ತಿ. ನಮಗಿಂತ ಮುಂಚೆ ನಮ್ಮಮ್ಮ ಹೋಗೋರು. ಈ ವರ್ಷ ಅವ್ರದ್ದು ಲೇಟ್ ಆಗಿದೆ. ಇನ್ನು ಬಂದ್ವಿ. ಓಕೆ, ಪರವಾಗಿಲ್ಲ, ಅಷ್ಟು ಜನ ಏನಿರಲಿಲ್ಲ. ಇನ್ನು ಪೂಜೆ ನಡೀತಾ ಇತ್ತು. ಇಲ್ಲಿ ನೋಡಿ, ಒಳಗಡೆ ದೇವಸ್ಥಾನದ ಒಳಗಡೆ ಅಂತೂ ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ವರ್ಷ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಒಳಗಡೆ ದೇವಸ್ಥಾನದ ಒಳಗಡೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಇಲ್ಲಿ 3 ಸಾಯಿಬಾಬಾ ಬಿಟ್ಟು ಗಣಪತಿ ಮೂರ್ತಿ ಕೂಡ ಇದೆ. ಹಾಗೆ ಶಂಭುಲಿಂಗ ಶಿವಪ್ಪನ ಮೂರ್ತಿ ಕೂಡ ಇದೆ. ಇನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ಎಲ್ಲರೂ ಬಂದ ಭಕ್ತಾದಿಗಳೆಲ್ಲರ ಕೈಯಿಂದನೂ ಹಾಲಿನ ಅಭಿಷೇಕ ಮಾಡಿಸ್ತಾ ಇದ್ರು ಸಾಯಿಬಾಬಾಗೆ. ನೋಡ್ತಿರ್ಬೋದು ನೀವು, ಪ್ರತಿಯೊಬ್ಬರಿಗೂ ಹಾಲು ಕೊಟ್ಟು ಅಭಿಷೇಕ ಮಾಡಿಸ್ತಾರೆ ಪ್ರತಿ ವರ್ಷವೂ ಅಷ್ಟೇ. ಸೊ ಪ್ರತಿಯೊಬ್ಬರೂ ಅಭಿಷೇಕ ಮಾಡಿ ದೇವರಿಗೆ ಸಾಯಿಬಾಬಾನಿಗೆ ನಮಸ್ಕಾರ ಮಾಡಿ ಬರ್ತೀವಿ. ಫುಲ್ಲು ಸಾಯಿಬಾಬಾ ಹತ್ರ ಲೈಟಿಂಗ್ಸ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಿದರು. ಬಟ್ ಚೆನ್ನಾಗಿ ಇನ್ನೂ ತೆಗಿಯೋಣ ಅಂತಂದರೆ ಜನ ತುಂಬ ಇದ್ದರು. ಸೊ ಅಷ್ಟು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಅಂತ ಅಂದ್ರೂ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ನಾವು ಕೂಡ ನಮಸ್ಕಾರ ಎಲ್ಲ ಮಾಡಿ ಗಣಪತಿಗೂ ನಮಸ್ಕಾರ ಮಾಡಿ ನಮ್ಮ ಶಿವಪ್ಪ ಶಿವಪ್ಪನಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿದ್ರಲ್ಲ, ಶಿವರಾತ್ರಿ ದಿನ ಅಂತೂ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಶಿವಪ್ಪನಿಗೆ. ಇದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ತೊಟ್ಲಲ್ಲಿ ಸಾಯಿಬಾಬಾಗೆ ತೊಟ್ಲಲ್ಲಿ ಹಾಕಿದರು. ತೊಟ್ಲು ಕೂಡ ತೂಗಿ, ಇನ್ನು ಇಲ್ಲಿ ಒಂದು ಆಪೋಸಿಟ್ ಆಗಿ ಒಂದು ಸಾಯಿಬಾಬಾನ ಫೋಟೋ ಇಟ್ಟಿದ್ದಾರೆ. ಅಲ್ಲೂ ಕೂಡ ನಮಸ್ಕಾರ ಮಾಡಿದ್ವಿ. ಇನ್ನು ನಮ್ಮ ಅತ್ತಿಗೆಯವರು, ನಮ್ಮ ಅಣ್ಣ ಎಲ್ಲ ಸಿಕ್ಕಿದ್ರು. ಯಾಕಂದರೆ ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಾರಲ್ಲ, ಹಾಗಾಗಿ ಅವ್ರಿಗೂ ಬೇಗ ಕರ್ಕೊಂಡು ನಮಸ್ಕಾರ ಮಾಡಿಸೋಣ. ಹಾಲು ಅಂದರೆ ಅಭಿಷೇಕ ಮಾಡ್ತಾವರಲ್ಲ, ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ನಮ್ಮ ಅಣ್ಣ ಮಗ ಸ್ಕೂಲಿಗೆ ಹೋಗೋಳಗೆ ಅವರು ಕೂಡ ಬಂದಿದ್ದರು. ಇನ್ನು ನಮ್ಮ ಅತ್ತಿಗೆನೂ ಅವ್ರ ಮಗ ಕಾಲೇಜಿಗೆ ಹೋಗ್ತಾನೆ, ಅವನಿಗೂ ಕರ್ಕೊಂಡು ಬಂದಿದ್ದರು. ಪಾಪ ಕಾಲೇಜಿಗೆ ಅವನು ದಾವಣಗೆರೆಗೆ ಹೋಗೋದು ಲೇಟ್ ಆಗುತ್ತಲ್ವ. ಸೊ ಬೇಗ ಆಗಿಲ್ಲ ಅಂದ್ಕೊಂಡು ಆಮೇಲೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಅವರು ಕಾಲೇಜಿಗೆ ಹೋದರು. ಇನ್ನು ನಮ್ಮ ಅಮ್ಮ, ನಮ್ಮ ದೊಡ್ಡಣ್ಣ, ಅತ್ತಿಗೆ, ನಮ್ಮ ಅಣ್ಣನ ಮಗ ಎಲ್ಲರೂ ಅವ್ರು ಬಂದರು. ಇನ್ನು ನಾವು ಮನೆಗೆ ಹೊರಡಬೇಕಿತ್ತು. ಇನ್ನು ಅವ್ರು ಬಂದ್ರಲ್ಲ, ಇನ್ನು ಹೋದರೆ ಸರಿ ಅನ್ಸೋದಿಲ್ಲ ಅಂತ ಹೇಳಿ ಅವರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಅವ್ರ ವಿಡಿಯೋ ನೋಡಿ ಹಾರು ಹಾಕೋದು ಅವ್ರದ್ದು ನಾನೇ ಮಾಡಿಕೊಂಡೆ. ಎಲ್ಲರೂ ಅಂದರೆ ಸ್ಕೂಲಿಗೆ ಹೋಗ್ತಾ ಇದ್ನಲ್ಲ ಅವನು, ಅದಕ್ಕೆ ಬೇಗ ಯೂನಿಫಾರ್ಮ್ ಹಾಕ್ಕೊಂಡೇ ಬಂದಿದ್ದ ಅಣ್ಣನ ಮಗ. ಪ್ರತಿ ವರ್ಷ ನನ್ನ ಕಡೆಯಿಂದ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಯಾಕಂದರೆ ಅವ್ರು ಹೋದ್ಮೇಲೆ ನಾನು ಹೋಗ್ತಾ ಇದ್ದೆ. ಈ ಸಲ ನಾನು ಹೋದ್ಮೇಲೆ ಅವ್ರು ಬಂದಿದ್ದಾರೆ. ಪರವಾಗಿಲ್ಲ, ಬೇಗ ಅಂದರೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಡ್ಯೂಟಿಗೆ ಹೋಗಬೇಕಲ್ಲ, ಹಾಗಾಗಿ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಇನ್ನು ಅವರು ಕೂಡ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಇನ್ನು ಅಮ್ಮಂಗೆ ಇನ್ನು ಮನೆಗೆ ಹೋಗೋಕ್ಕಾಗಲ್ಲಲ್ಲ, ಇಲ್ಲೇ ದೇವಸ್ಥಾನದ ಹತ್ರ ಅಮ್ಮನಿಗೂ ಕೂಡ ನಮಸ್ಕಾರ ಮಾಡಿ ಅಣ್ಣ ಅದಕ್ಕೆ ಅವ್ರಿಗೆಲ್ಲ ನಮಸ್ಕಾರ ಮಾಡಿದೆ. ಇಷ್ಟು ಆಯಿತು ನಮ್ಮದು ಬೆಳಗಿನ ಒಂದು ಪ್ರೋಗ್ರಾಮು. ಹಾಗೆ ಇಲ್ಲಿ ಪ್ರಸಾದನೂ ಕೂಡ ಇದೆ. ಪ್ರತಿ ವರ್ಷವೂ ಕೂಡ ಅಷ್ಟೇ, ಬೆಳಗ್ಗೆ ಟಿಫನಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಕೂಡ ಪ್ರಸಾದ ಇರುತ್ತೆ. ನಾವು ಇನ್ನೇನು ಮಧ್ಯಾಹ್ನಕ್ಕೆ ಏನು ಬರೋದಿಲ್ವಲ್ಲ ಅಂತ ಹೇಳಿ ಬಂದ್ವಿ. ಸೊ ನನ್ನ ಫೇವ್ರೇಟು ಬಿಸಿ ಉಪ್ಪಿಟ್ಟು ಹಾಗೆ ಕೇಸರಿಬಾತು. ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು ಟೇಸ್ಟು. ಇನ್ನು ನೋಡಿ, ಎಲ್ಲ ಅತ್ತಿಗೆಯರು, ಅಣ್ಣ ಎಲ್ಲರೂ ಟಿಫನ್ ತಿಂತಾ ಇದ್ದಾರೆ. ಬಂದ ಭಕ್ತಾದಿಗಳಿಗೆಲ್ಲರಿಗೂ ಟಿಫನ್ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ. ಸೊ ನಮ್ಮನೆಯವರು ಕೂತ್ಕೊಂಡು ಅವರು ಕೂಡ ತಿಂಡಿ ತಿನ್ಕೋತಾ ಇದ್ದಾರೆ. ಇನ್ನು ಫುಲ್ಲು ಬಿಸಿ ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಹತ್ತಿ ಅಲ್ಲಿ ಕುತ್ಕೊಂಡು ಸಮಾಧಾನದಿಂದ ತಿನ್ನೋಣ ಅಂತ ಹೇಳಿ. ಕೇಸರಿಬಾತ್ ಅಂತೂ ಸಖತ್ತಾಗಿತ್ತು. ನಾನು ಕೇಸರಿಬಾತ್ ಸ್ವಲ್ಪ ಕಡಿಮೆ ಮಾಡೋದಿಲ್ಲ. ಈ ಥರ ಉಪ್ಪಿಟ್ಟು ಕೇಸರಿಬಾತ್ ಅಂದರೆ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡು ಇವ್ರು ಹೋಗಿ ಹೂವಿನ ಹಾರ ತೊಗೊಂಡಿದ್ದಾರೆ. ಸೊ ದೇವರಿಗೂ ಎಲ್ಲ ಹೂವೆಲ್ಲ ಮುಡಿಸಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಅತ್ತೆ ಅಂದರೆ ನಮ್ಮ ಮನೆಯವರ ಅಮ್ಮನ ಫೋಟೋನ ಒರೆಸ್ಕೋತಾ ಇದ್ದಾರೆ. ಸೊ ಡೈಲಿನೂ ಕೂಡ ನಾವು ಒರೆಸಿ ಹೂವೆಲ್ಲ ಮುಡಿಸ್ತೀವಿ. ಇವತ್ತು ಗುರುಪೂರ್ಣಿಮೆ ಅಲ್ವಾ, ಸೊ ಇವರು ಅಮ್ಮಂಗೊಂದು ಹಾರ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಏನ್ರಿ, ಏನಕ್ರಿ? ತಾಯಿಯೇ ಮೊದಲ ಗುರು, ತಂದೆ ತಾಯಿಯೇ ಮೊದಲ ಗುರು ಅಲ್ವಾ. ಕುಂಕುಮ ಇಲ್ಲೇ ಇತ್ತಲ್ಲ, ಇವಾಗ ಅರಿಶಿನ ಕುಂಕುಮ ಹಚ್ಚಿ
ಅಂದರೆ ಫೋಟೋ ಮೇಲಿರುತ್ತಲ್ಲ ನನಗೆ ಕೈಗೆ ಸಿಗೋದಿಲ್ಲ, ಚೇರ್ ಹಾಕ್ಕೊಂಡು ಹಚ್ಚಬೇಕು. ಸೊ ಇವರೇ ಅಷ್ಟಿನ ತಗೋ ಅಂತ ಹೇಳಿ ಹೋಗಿ ಹಾರ ತೊಗೊಂಡು ಬಂದು ಸೊ ಇವಾಗ ಎಲ್ಲ ಇದು ಮಾಡ್ತಾಯಿದ್ದಾರೆ ನೋಡಿ. ನಮ್ಮತ್ತೆ ಎಲ್ರಿಗೂ ತಂದೆ ತಾಯಿಯೇ ಮೊದಲ ಗುರು. ಸೊ ಅವರಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಗುರುಗಳ ತನಕನೂ ಬರುತ್ತೆ. ನಿಮ್ಮ ಮನೆಗೆ ಹೋಗಿ ಕೊಟ್ಟು ಬಂದೆ. ಹೌದಾ? ನಿಮ್ಮ ಅಪ್ಪಾಜಿಗೂ ಕೊಟ್ಟು ಬಂದ್ರಾ? ನೋಡಿ ಫ್ರೆಂಡ್ಸ್, ನಂಗೆ ಗೊತ್ತಿಲ್ಲ. ಹಾರ ತೊಗೊಬರ್ತೀನಿ ಅಂತ ಹೋದರು. ಹಾಗೆ ನಮ್ಮ ತಂದೆ ಫೋಟೋಗೂ ಕೂಡ ಒಂದು ಹಾರ ಕೊಟ್ಟು ಬಂದಿದ್ದಾರಂತೆ. ಸೊ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ, ಥ್ಯಾಂಕ್ ಯು. ನಾನಾದರೂ ಕೊಟ್ಟಿಲ್ಲ, ನೀವಾದರೂ ಕೊಟ್ರಲ್ಲ. ನಿಜವಾಗ್ಲೂ ಕೊಟ್ಟು ಬಂದ್ರಾ? ಯಾರು ಇಸ್ಕೊಟ್ರು? ಹೌದಾ? ಹೇಳಿ ಬಂದ್ರಾ ಅಪ್ಪಂಗೆ ಫೋಟೋ ಹಾಕ್ರಿ ಅಂತ? ನಿಮ್ಮ ಮುಂದೆನೇ ವಿಡಿಯೋ ಮಾಡ್ಕೊಳ್ಳೋದಲ್ಲೇನ್ರಿ? ನಮ್ಮ ಆಡಿಯನ್ಸ್ಗೂ ತೋರಿಸ್ತಾ ಇದ್ದೆ ನಾನು, ನಮ್ಮ ಮನೆಯವ್ರು ನೋಡಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದೇ ಭಾವನೆ ಇರಬೇಕು ಗಂಡ ಹೆಂಡತಿಯಲ್ಲಿ. ಸೊ ಅದು ನಂಗೆ ತುಂಬಾ ಖುಷಿಯಾಗುತ್ತೆ, ತುಂಬ ಗೌರವ ಇನ್ನೂ ಹೆಚ್ಚಾಗುತ್ತೆ ನಮ್ಮ ಮನೆಯವ್ರ ಮೇಲೆ. ಸೊ ಇವಾಗ ಹಾರ ಹಾಕಿ ಫೋಟೋನ ಇಡ್ತಾ ಇದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಬಾಕ್ಸಿಗೆ ಏನು ತೊಗೊಂಡು ಹೋಗೋದು ಅಂತ ಹೇಳಿ ಬೇಗ ನುಗ್ಗೆಕಾಯಿ ತೊಗೊಂಬಂದಿದ್ರು. ನುಗ್ಗೆಕಾಯಿ ಸಾರು ಅನ್ನ ಮಾಡ್ಕೊಂಡು ಹೋಗೋಣ ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಮಾಡಿಕೊಂಡೆ. ಸಡನ್ನಾಗಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು. ಇನ್ನೇನು ಅಷ್ಟೆಲ್ಲ ನೋಡಿಬಿಟ್ಟು ಹೋಗೋದು ಅಂತ ಹೇಳಿ ಸ್ವಲ್ಪ ಹೊತ್ತು ಬಿಟ್ಟರೆ ನನಗೂ ಕೂಡ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗಬೇಕು ಅಂತ ಬೇಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಬೇಗ ಅಡುಗೆ ಮಾಡಿಕೊಂಡು ಬಾಕ್ಸ್ ಕಟ್ಕೊಂಡು ಹೋಗೋಣ ಅಂತ ಸಾಂಬಾರು ಅನ್ನ ಎಲ್ಲ ಮಾಡಿಕೊಂಡೆ. ಆದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಮೈ ಬಿಸಿಯಾಗಿ ಸುಸ್ತಾಗ್ಬಿಟ್ರು. ಆಮೇಲೆ ಹೋಗೋದು ಬೇಡವಾ ಅಂತ ಹೇಳಿ ಡೌಟಲ್ಲಿತ್ತು. ಅದ್ರ ನೆಕ್ಸ್ಟ್ ನನಗೆ ತಲೆಭಾರಾಗಿ ಚಳಿ ಒಂಥರ ಮೈ ಬೆಚ್ಚಗಾದಂಗಾಯಿತು. ಸೊ ನಾನು ಸಣ್ಣ ನಿದ್ದೆ ಮಾಡಿ ಎದ್ದಿದ್ದೀನಿ. ಇನ್ನು ಊಟ ಮಾಡಬೇಕು, ಊಟ ಮಾಡೋಕ್ಕೂ ಆಗ್ತಾಯಿಲ್ಲ. ಆದರೂ ಟ್ಯಾಬ್ಲೆಟ್ಸ್ ತೊಗೋಬೇಕಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಊಟ ಮಾಡಿ ಇವಾಗ ಟ್ಯಾಬ್ಲೆಟ್ಸ್ ತೊಗೊತೀನಿ ಫ್ರೆಂಡ್ಸ್. ಹಾಗೆ ಅನ್ನ ಸಾರು ಊಟ ಮಾಡೋಕ್ಕಾಗ್ತಾಯಿಲ್ಲ, ಹಪ್ಪಳನೂ ಕರ್ಕೊಂಡಿದ್ದೀನಿ. ಇವಾಗ ಊಟ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಪ್ರಸಾದ ಇದೆ, ಅದು ಹೋಗೋಕ್ಕೂ ಆಗ್ತಾಯಿಲ್ಲ. ಬೆಳಗ್ಗೆ ಹೋಗಿ ಬಂದಿದ್ದೀನಿ. ಊಟ ಮುಗಿಸ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ ಫ್ರೆಂಡ್ಸ್. ಡೋಲೋ ತೊಗೊಂಡ್ಬಿಡು ಅಂತಿದ್ದಾರೆ ಇವರು. ಒಂದು ಡೋಲೋ ತೊಗೊಂಡ್ರೆ ಸ್ವಲ್ಪ ಸಂಜೆವರೆಗೂ ಫಿಟ್ ಆಗಿಬಿಡ್ತೀನಿ ನೋಡಿ.